ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್, ನನ್ನ ಜೊತೆಗೆ ಇವಾಗ ಅರವಿಂದ್ ಸರ್ ಭಾಗಿಯಾಗಿದ್ದಾರೆ. ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗೆ ನಡೀತಾ ಇದೆ ಎಲ್ಲ ಕೆಲಸಗಳು? ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಿಸ್ನೆಸ್ ಫ್ರಂಟಲ್ಲಿ ಬಿಸ್ನೆಸ್ ನಡೀತಾ ಇದೆ, ಕ್ರಿಕೆಟ್ ಫ್ರಂಟಲ್ಲಿ ಕ್ರಿಕೆಟ್ ನಡೀತಾ ಇದೆ. ಸೊ ಇಟ್ಸ್ ಬೀನ್ ಅ ಲಿಟಲ್ ಪೀಸ್ಫುಲ್ ಆಫ್ ಲೇಟ್. ಎಸ್ ಸರ್, ಸೂಪರ್. ಸಖತ್ತಾಗಿ ಕಾಣಿಸ್ಕೊಳ್ತಾ ಇದ್ದೀರಿ. ಅಪ್ಪು ರಾಜ್ ಕಪ್ ಮ್ಯಾಚಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ಟೀಮ್ ಬಗ್ಗೆ ಹೇಳಿ. ಕಿರಿಸ್ತಾ ಇದ್ರು ಜೋಶ್ ಬಗ್ಗೆ, ನಿಮ್ಮ ಟೀಮ್ ಜೋಶ್ ಬಗ್ಗೆ ಹೇಳಿ. ನಾವು ವರ್ಷ ರಾಜ್ ಕಪ್ಪಲ್ಲಿ ಇರ್ತೀವಿ. ಸುಮಾರು ಕ್ರಿಕೆಟ್ ಟೂರ್ನಮೆಂಟ್ಸಲ್ಲಿ ಇರ್ತೀವಿ. AVR ಟಸ್ಕರ್ಸ್ ಅಂತ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಸ್ವಲ್ಪ ಬೌಂಡ್ರೀಸ್ ಹೊಡೆಯುವಾಗ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ರು. ಸೊ ಐ ಥಿಂಕ್ ವಿ ಪುಟ್ ಅಪ್ ಅ ಡೀಸೆಂಟ್ ಸ್ಕೋರ್ ಆನ್ ದ ಬೋರ್ಡ್. ವಿ ಶುಡ್ ಡಿಫೆಂಡ್ ಇಟ್. ಸರ್, ಇತ್ತೀಚೆಗೆ ಒಂದು ವಿಚಾರ ಅದೇ, ರಾಯ್ ಅವರು ತೀರ್ಕೊಂಡ್ರು. ಸಾವಿರಾರು ಕೋಟಿಯ ಒಡೆಯ, ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕರು ಹೌದು. ಸೊ ಅವರ ಒಂದು, ಯಾಕಂದ್ರೆ ಅವರು ಕೂಡ ಬಿಸ್ನೆಸ್ ಮ್ಯಾನ್, ಏನ್ ಹೇಳ್ತೀರಾ ಸರ್ ಆ ಒಂದು ಸುಸೈಡ್ ಕೇಸ್ ಬಗ್ಗೆ? ಇಟ್ಸ್ ವೆರಿ ಸ್ಯಾಡ್ ದಟ್ ವಿ ಲಾಸ್ಟ್ ಅ ಗುಡ್ ಆಂಟ್ರಪ್ರೂನರ್. But I don't know what the reasons are. I don't want to comment about it. But I think he should have faced the consequences in a better manner. And I wish wherever he is, let his soul rest in peace. ಸರ್, ಬಹಳಷ್ಟು ಜನ ಹೇಳ್ತಾರೆ ಇದೆಲ್ಲದೂ ಕೂಡ ರಾಜಕೀಯ ಕುತಂತ್ರ ಅಂತ. ಕೆಲವೊಂದ್ ಕಡೆ ಮಾತಾಗತ್ತೆ, ಇದಕ್ಕೆ ಈ ಪಕ್ಷ ಕಾರಣ ಆಗತ್ತೆ, ಆ ಪಕ್ಷ ಕಾರಣ ಆಗತ್ತೆ. ಒಂದಷ್ಟು ರಾಜಕೀಯ ವಿಚಾರಗಳನ್ನ ಕೂಡ ಸೇರಿಸ್ತಾ ಇದ್ದಾರೆ. ಈ ಒಂದು ಸಾವಿನ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಹೇಳ್ದಂಗೆ ಅವ್ರ ಫ್ಯಾಮಿಲಿ, ಕುಟುಂಬದವ್ರಿಗೆ ಮತ್ತು ಅವ್ರ ವೆಲ್ ವಿಷರ್ಸ್ಗೆಲ್ಲ ಈ ಲಾಸ್ನ ಯಾವ ಥರ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಧೈರ್ಯವಾಗಿ ಈ ಲಾಸ್ನ ಅಕ್ಸೆಪ್ಟ್ ಮಾಡೋಕ್ಕೆ ಹೇಳ್ತೀನಿ. ಮಿಕ್ಕಿದ್ದು ನನಗೆ ರಾಜಕೀಯದ ಬಗ್ಗೆ ಆಗಲಿ, ಅವರ ಪರ್ಸ್ನಲ್ ಜೀವನದ ಬಗ್ಗೆ ಆಗಲಿ ನನಗೇನು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸರ್, ನೀವು ಒಂದಷ್ಟು ನ್ಯೂಸ್ ನೋಡಿರ್ತೀರಿ. IT ದಾಳಿ ನಡೆದ್ರೆ ನಿಜವಾಗ್ಲೂ ಕೂಡ ಅಷ್ಟೊಂದು ಇದಿರುತ್ತೆ. ಯಾಕಂದ್ರೆ ಬಹಳ ಜನ ಹೇಳ್ತಾ ಇದ್ದಿದ್ದು, IT ದಾಳಿ ನಡೆದ್ರೆ ಏನ್ರಿ, ನಮ್ಮ ಹತ್ರ ಏನ್ ಡಾಕ್ಯುಮೆಂಟೇಶನ್ ಇದೆ ಅದನ್ನ ತೋರಿಸಿದ್ರೆ ಆಗ್ತಾ ಇತ್ತು, ಅದರಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಅಂತದ್ದು ಏನಿತ್ತು ಅಂತ ಹೇಳ್ತಾರೆ. ಸೊ ನಿಮ್ಮಲ್ಲೂ ಕೂಡ ಒಂದಷ್ಟು IT ಬಂದಿರ್ತಾರೆ, ವಿಸಿಟ್ ಮಾಡಿರ್ತಾರೆ. ನೀವು ಕೂಡ ಬಿಸ್ನೆಸ್ ಮ್ಯಾನ್, ಇದೆಲ್ಲ ಫೇಸ್ ಮಾಡಿರ್ತೀರಿ. ನೀವು ಇದನ್ನ ಯಾವ ರೀತಿಯಾಗಿ ತಗೊಂಡ್ರಿ ಸರ್? ಡಾಕ್ಟ್ರ್ ಹತ್ರ ಮೈ ಹುಷಾರಿಲ್ಲ ಅಂತ ಹೋದಾಗ ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನು ತೊಗೋಬೇಕಾಗತ್ತೆ. ಅದೇ ಥರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಾಗಲಿ, ಇಲ್ಲ GST ಡಿಪಾರ್ಟ್ಮೆಂಟ್ ಆಗಲಿ, ಯಾರೇ ಡಿಪಾರ್ಟ್ಮೆಂಟ್ ಆಗಲಿ ಬಂದರೆ ನಮ್ಮ ಹತ್ರ ಏನು ದಾಖಲಾತಿಯಾಗಲಿ ಅದಕ್ಕೆ ಕೊಟ್ಟರೆ ಅವ್ರು ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ, ಇಲ್ಲ ನಾವು ಕರೆಕ್ಟಾಗಿ ಕಟ್ಟಿದರೆ ಕರೆಕ್ಟಾಗಿ ಕಟ್ಟಿದ್ದೀವಿ ಅಂತ ಹೇಳ್ತಾರೆ, ಇಲ್ಲ ಏನಾದರೂ ಎಕ್ಸ್ಟ್ರಾ ಕಟ್ಟಬೇಕಂದ್ರೆ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಹೇಳ್ತಾರೆ. ಆ ರೀಸನ್ಗೆ ಸೂಯಿಸೈಡ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ವಿಚಾರ. ಬಟ್ ಎಲ್ಲರ ಮನಸ್ಥಿತಿ, ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ. ಸೊ ಅವ್ರಿಗೆ ಏನು ಪ್ರೆಷರ್ ಇತ್ತೋ ನನಗೆ ಗೊತ್ತಿಲ್ಲ. ಬಟ್ ಲೀಗಲಾಗಿ ಮಾತಾಡೋಕೆ ಹೋದರೆ ಯಾವುದೇ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದರೂ ಅವರು ಅಫ್ಕೋರ್ಸ್ ಅವ್ರ ರೀತಿನಲ್ಲಿ ಅವ್ರು ಕ್ವಶನ್ ಮಾಡ್ತಾರೆ. ಅದನ್ನು ನಮ್ಮ ರೀತಿನಲ್ಲಿ ನಾವು ಹೇಳಿದ್ರೆ ಅದಕ್ಕೆ ಅವರೇ ಒಂದು ವಾಟ್ ಎವರ್ ರೆಮಿಡಿ ಅವರೇ ಕೊಟ್ಬಿಡ್ತಾರೆ. ಸೊ ಈದರ್ ವಿ ಪೇ ಎಕ್ಸ್ಟ್ರಾ ಟ್ಯಾಕ್ಸಸ್ ಆರ್ ವಾಟ್ ಎವರ್ ಟ್ಯಾಕ್ಸಸ್ ವಿ ಪೇಡ್, ವಿ ಟೇಕ್ ಇಟ್ ಬ್ಯಾಕ್, ವಿ ರಿಡೀಮ್ ಇಟ್ ಬ್ಯಾಕ್ ಅಷ್ಟೇ. ಒಂದಷ್ಟು ವಿಚಾರಗಳು ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ, ಜೊತೆಗೆ ಒಂದಷ್ಟು ಆರೋಪಗಳು ಕೂಡ ಕೇಳಿಬರುತ್ತೆ, ಫೋಟೋಸ್ ಕೂಡ ವೈರಲ್ ಆಗುತ್ತೆ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಕೊಡೋದಾದ್ರೆ? ಮೇಡಮ್, ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದು ಪರ್ಸ್ನಲ್ ಲೈಫು, ಅದೆಲ್ಲ ಮೀಡಿಯಾನಲ್ಲೂ ಬಂದಾಯಿತು, ಎಲ್ಲ ಮೀಡಿಯಾನಲ್ಲೂ ಹೋಗಾಯಿತು. ಅದೇನೋ ಒಂದು ಕೆಟ್ಟಗಳಿಗೆ ಅಂತ ನಾನು ಮರ್ತಿದ್ದೀನಿ. ಅದನ್ನು ತಿರ್ಗಾ ಅದರೊಳಗಡೆ ಡೀಪಾಗಿ ಡಿಗಿನ್ ಆಗೋದು ಬೇಡ ಮೇಡಮ್, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.